ನನ್ನೆಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸಾಧನಾ ಶಂಕರ್ ಅಕಾಡೆಮಿ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ಕನ್ನಡ ಭಾಷೆಯಲ್ಲಿ ಪ್ರಶ್ನೋತ್ತರ ಮಾಲಿಕೆಯನ್ನು ಪ್ರಾರಂಭಿಸಿದ್ದು, ಆ ಪ್ರಶ್ನೋತ್ತರ ಮಾಲಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಪ್ರಶ್ನೋತ್ತರ ಮಾಲಿಕೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ. ನಾನು ನೇರವಾಗಿ ಪ್ರಶ್ನೋತ್ತರಿಗೆ ಬರೋಣ. ಅದರಲ್ಲಿ ಪ್ರಮುಖವಾಗಿ ಪ್ರಶ್ನೆ, ತುದಿಗಾಲು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಅಂಥೇಳಿ. ಯಾವುದು? ತುದಿಗಾಲು ಅಂಥೇಳಿ. ಈ ತುದಿಗಾಲು ಅಂತಕ್ಕಂಥದ್ದು ನಮಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಅಂಸಿ ಸಮಾಸ ಅಂಥೇಳಿ. ಯಾವ ಸಮಾಸ? ಅಂಸಿ ಸಮಾಸ. ಈ ಅಂಸಿ ಸಮಾಸದ ವಿಶೇಷತೆ ಏನಪ್ಪ ಅಂತ ಕೇಳಿದರೆ ಇದನ್ನು ಅವ್ಯಯಿ ಭಾವ ಸಮಾಸ ಅಂತಲೂ ಕೂಡ ಕರೀತಾರೆ. ಅವ್ಯಯಿ ಭಾವ ಸಮಾಸ ಅಂತೂ ಕೂಡ ಕರೀತಾರೆ. ಇಲ್ಲಿ ಏನಪ್ಪ ಅಂತ ಕೇಳಿದರೆ ಈ ಅಂಸಿ ಸಮಾಸ ಆಗಬೇಕಾದ್ರೆ ಒಂದು ಅಂಶ ಮತ್ತು ಅಂಶಿ ಅಂತಕ್ಕಂಥದ್ದು, ಈ ಎರಡು ಅಂಶಗಳು ಸೇರಿ ಆಗ್ತಕ್ಕಂಥ ಸಮಾಸ ಯಾವುದು ಕೇಳಿದರೆ ಅದು ಅಂಸಿ ಸಮಾಸ ಅಂಥೇಳಿ. ಆ ಅಂಸಿ ಸಮಾಸದಲ್ಲಿ ಅಂಶ ಅಂದರೆ ಒಂದು ಭಾಗ, ಅಂಶಿ ಅಂದರೆ ಒಂದು ಇಡೀ ವಸ್ತು. ಅಂಶಿ ಅಂದರೆ ಒಂದು ವಸ್ತು, ಅದರಲ್ಲಿ ಒಂದು ಭಾಗ ಯಾವುದಪ್ಪ ಅಂತ ಕೇಳಿದರೆ ಅಂಶ ಅಂಥೇಳಿ. ಇಡೀ ವಸ್ತುವಿನಲ್ಲಿ ಒಂದು ಭಾಗವನ್ನು ಸೂಚಿಸೋದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದರೆ ಅಂಸಿ ಸಮಾಸ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ತುದಿಗಾಲು ಇದನ್ನು ಬಿಡಿಸಬೇಕಾದ್ರೆ ಕಾಲಿನ ಪ್ಲಸ್ ತುದಿ. ಕಾಲು ಅಂತಕ್ಕಂಥದ್ದು ಒಂದು ಇಡೀ ಭಾಗ ಆದರೆ ಅದರ ತುದಿ ಅಂತಕ್ಕಂಥದ್ದೇನೋ ಒಂದು ಅಂಶಿ ಅಥವಾ ಒಂದು ಅಂಶ ಅಂಥೇಳಿ. ಈ ಅಂಶ ಅಂಶಿ ಭಾವಗಳು ಸೇರಿ ಆಗುವ ಸಮಾಸಕ್ಕೆ ನಾವು ಅಂಸಿ ಸಮಾಸ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ಅಂಗೈ ಇರ್ಬೋದು, ಅಂಗೈ ಕೈ ಪ್ಲಸ್ ಅಡಿ ಅಂಗೈ ಅಂಥೇಳಿ. ಆ ನಂತರ ಮುಂಗುರುಳು ಅಂಥೇಳಿ ಭಾಳ ಸಲ ಪ್ರಶ್ನೆ ಕೇಳಿದಾನ. ಅದ್ರ ಜೊತೆಗೆ ಕುರುಳು ಪದದ ಅರ್ಥನೂ ಕೂಡ ಕೇಳಿದಾನ್ರಿ. ಕುರುಳು, ಕುರುಳು ಎಂದರೆ ಕೂದಲು ಅಂಥೇಳಿ. ಮುಂಗುರುಳು ಅಂದರೆ ಕೂದಲಿನ ಪ್ಲಸ್ ತುದಿ, ಅದಕ್ಕೆ ನಾವೇನಂತ ಕರಿತೀವಿ? ಮುಂಗುರುಳು ಅಂಥೇಳಿ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂಸಿ ಸಮಾಸ ಅಂಥೇಳಿ. ಈ ದ್ವಿಗು ಸಮಾಸ ಅಂತಕ್ಕಂಥದ್ದು ಏನಿರ್ತದಪ್ಪ ಅಂತ ಕೇಳಿದ್ರೆ ಪೂರ್ವ ಪದವು ಸಂಖ್ಯಾವಾಚಕದಿಂದ ಕೂಡಿರ್ತೈತಿ. ಯಾವ ವಾಚಕದಿಂದ ಕೂಡಿರ್ತೈತಿ? ಅದು ಸಂಖ್ಯಾವಾಚಕದಿಂದ ಕೂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಈ ದ್ವಿಗು ಸಮಾಸ ಸಂಖ್ಯಾವಾಚಕದಿಂದ ಕೂಡಿರ್ತೈತಿ. ಇನ್ನು ಕರ್ಮಧಾರೆಯ ಸಮಾಸದ ವಿಶೇಷತೆ ಏನಪ್ಪ ಅಂತ ಕೇಳಿದರೆ ಈ ಸಮಾಸವು ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿರ್ತೈತಿ. ಉದಾಹರಣೆಗೆ ಹೆಬ್ಬಂಡೆ, ಹೆಮ್ಮಾವು, ಹೆಜ್ಜೇನು, ಈ ರೀತಿಯಾಗಿರ್ತಕ್ಕಂಥದ್ದು. ಕ್ರಿಯಾ ಸಮಾಸ ಅಂದರೆ ಏನಪ್ಪ ಅಂತ ಕೇಳಿದರೆ ಪೂರ್ವ ಪದವು ದ್ವಿತೀಯ ವಿಭಕ್ತಿಯಿಂದ ಕೂಡಿರ್ತೈತಿ. ದ್ವಿತೀಯ ವಿಭಕ್ತಿಯಿಂದ. ಉದಾಹರಣೆಗೆ ಕೈ ಮುಗಿ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿರ್ತಾನೆ. ಕೈಯನ್ನು ಪ್ಲಸ್ ಮುಗಿ, ಅಣ್ಣು ಅಂತಕ್ಕಂಥದ್ದೇನೋ ದ್ವಿತೀಯ ವಿಭಕ್ತಿ ಕಾರಕ ಪ್ರತ್ಯಯ. ಆ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಈ ಕ್ರಿಯಾ ಸಮಾಸ ಅಂಥೇಳಿ. ಈ ರೀತಿಯಾಗಿ ಸಮಾಸದ ಮೇಲೆ ಪ್ರಶ್ನೆ ಇರ್ತಾವ. ಅದರ ಹೆಚ್ಚಿನ ವಿವರಣೆಯನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಉತ್ತರ ಪದ ಪ್ರಧಾನವಾಗಿ ಉಳ್ಳ ಸಮಾಸ ಯಾವುದು ಅಂಥೇಳಿ. ಉತ್ತರ ಪದ ಪ್ರಧಾನವಾಗಿ ಉಳ್ಳ ಸಮಾಸ ಯಾವುದು ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಉತ್ತರ ಪದ ಪ್ರಧಾನ ಅಂತಂದಾಗ ಸಮಾಸದಲ್ಲಿ 4 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ ನಾವು. ಒಂದು ಪೂರ್ವ ಪದ ಪ್ರಧಾನ ಸಮಾಸ ಅಂಥೇಳಿ, ಇನ್ನೊಂದು ಉತ್ತರ ಪದ ಪ್ರಧಾನ ಸಮಾಸ ಅಂಥೇಳಿ, ಮತ್ತೊಂದು ಉಭಯ ಪದ ಪ್ರಧಾನ ಸಮಾಸ ಅಂಥೇಳಿ, ಇನ್ನೊಂದು ಅನ್ಯ ಪದ ಪ್ರಧಾನ ಸಮಾಸ ಅಂಥೇಳಿ. ಇಲ್ಲಿ ಪೂರ್ವ ಪದ ಪ್ರಧಾನ ಸಮಾಸ ಅಂತ ಕೇಳಿದರೆ ಅದು ಯಾವುದಾಗಿರ್ತೈತಪ್ಪ ಅಂತ ಕೇಳಿದರೆ ಅಂಸಿ ಸಮಾಸ ಆಗಿರ್ತೈತಿ. ಇನ್ನು ಉತ್ತರ ಪದ ಪ್ರಧಾನ ಸಮಾಸ ಅಂದರೆ ಅದ್ರಾಗ ತತ್ಪುರುಷ ಬರ್ತೈತಿ. ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದರೆ ಕರ್ಮಧಾರೆಯ ಬರ್ತೈತಿ, ಆನಂತರ ಕ್ರಿಯಾ ಬರ್ತೈತಿ, ದ್ವಿಗು ಬರ್ತೈತಿ, ಆನಂತರ ಗಮಕ ಸಮಾಸ ಅಂಥೇಳಿ. ಗಮಕ ಸಮಾಸ ಇವು ಉತ್ತರ ಪದ ಪ್ರಧಾನ ಸಮಾಸಗಳು. ನಿಮಗೆ ಪ್ರಶ್ನೆ ನೇರವಾಗಿಯೂ ಕೂಡ ಕೇಳ್ಬೋದು. ಇನ್ನು ಉಭಯ ಪದ ಪ್ರಧಾನ ಸಮಾಸ ಅಂದರೆ ಯಾವುದಪ್ಪ ಅಂತ ಕೇಳಿದರೆ ಅದು ದ್ವಂದ್ವ ಸಮಾಸ ಅಂಥೇಳಿ. ಅದು ಯಾವ ಸಮಾಸ? ದ್ವಂದ್ವ ಸಮಾಸ ಅಂಥೇಳಿ. ಅನ್ಯ ಪದ ಪ್ರಧಾನ ಸಮಾಸ ಯಾವುದು ಅಂತ ಕೇಳಿದರೆ ಅದು ಬಹುರ್ವಿಹಿ ಸಮಾಸ ಅಂಥೇಳಿ. ಹಾಗಾದರೆ ನಮಗೆ ಅತಿ ಹೆಚ್ಚಾಗಿ ಇರತಕ್ಕಂಥವು ಯಾವ ಸಮಾಸಗಳಲ್ಲಪ್ಪ ಅಂತ ಕೇಳಿದರೆ ಉತ್ತರ ಪದ ಪ್ರಧಾನ ಸಮಾಸ. ಹಾಗಾದರೆ ಇಲ್ಲಿ ಉತ್ತರ ಪದ ಪ್ರಧಾನ ಸಮಾಸ ಅಂದಾಗ ನಮಗೆ ತತ್ಪುರುಷ ಐತಿ, ಅದೇ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಅಂಥೇಳಿ.
ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇಲ್ಲೊಂದು ಪದ ಇದೆ, ತಿಂದನು ಎಂಬುವುದರ ಭವಿಷ್ಯತ್ಕಾಲ ರೂಪ ಅಂಥೇಳಿ. ತಿಂದನು ಎಂಬುವುದರ ಭವಿಷ್ಯತ್ಕಾಲ ರೂಪ ಯಾವುದು ಅಂಥೇಳಿ. ಇಲ್ಲಿ ನೋಡ್ರಿ, ತಿಂದನು ಈ ಕಾಲರೂಪದ ಪ್ರಶ್ನೆಯನ್ನು ಕೇಳಿದಾಗ ನಾವು 3 ಕಾಲದಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಅಧ್ಯಯನ ಮಾಡ್ತೀವಿ. ಒಂದು ವರ್ತಮಾನ ಕಾಲ, 2 ಭೂತಕಾಲ, 3 ಭವಿಷ್ಯತ್ ಕಾಲ. ಈ 3 ಅಧ್ಯಯನ ಮಾಡ್ತೀವಿ. ನಾವು ಪೂರ್ಣವಾಗಿ ನೆನಪಿಟ್ಕೋಬೇಕು. ಇಲ್ಲಿ ವರ್ತಮಾನ ಕಾಲ ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಯಾವುದಪ್ಪ ಅಂತ ಕೇಳಿದ್ರೆ ಉತ್ತ ಅಂಥೇಳಿ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದಪ್ಪ ಅಂತ ಕೇಳಿದ್ರೆ ದ ಅಂಥೇಳಿ. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದಪ್ಪ ಅಂತ ಕೇಳಿದ್ರೆ ವ ಅಂಥೇಳಿ. ಹಾಗಾದರೆ ಇಲ್ಲಿ ಪ್ರಶ್ನೆ, ತಿಂದನು ಅಂತಕ್ಕಂಥದ್ದು ಯಾವ ಕಾಲದ ಪದ? ಇದು ಭೂತಕಾಲದ ಪದ ಇದೆ. ಇದನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕಾಗಿದೆ? ಈಗ ಭವಿಷ್ಯತ್ ಕಾಲಕ್ಕೆ. ಭವಿಷ್ಯತ್ ಕಾಲದ ಪದಗಳಲ್ಲಿ ನಮಗೆ ಯಾವ ಅಕ್ಷರ ಇರಬೇಕು? ಕಾಲಸೂಚಕ ಪ್ರತ್ಯಯ ವ. ಹಾಗಾದರೆ ವ ಇರ್ತಕ್ಕಂಥದ್ದು ಯಾವುದಿಲ್ಲ? ತಿನ್ನುವನು ಅಂತಕ್ಕಂಥದ್ದು ಇದೆ. ತಿನ್ನು ಅಂತಕ್ಕಂಥದ್ದು ಅಲ್ಲ. ತಿನ್ನುತ್ತಿದ್ದಾನೆ ಉತ್ತ ಅಂತಕ್ಕಂಥದ್ದು ಬಂದಿದೆ, ಅದು ಕೂಡ ಅಲ್ಲ. ಇಲ್ಲಿ ತಿನ್ನುವನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ಅಂಥೇಳಿ. ಹಾಗಾದರೆ ಮುಂದೆ ಹೋಗೋಣ ಸ್ನೇಹಿತರೆ. ಹಾಂ, ರಾಮ ಲಕ್ಷ್ಮಣ ಭರತರು ವಿಗ್ರಹ ಮಾಡಿ ಬರೆದಾಗ ಅಂಥೇಳಿ. ಇದನ್ನು ಉಭಯ ಪದ ಪ್ರಧಾನ ಸಮಾಸ ಅಂಥೇಳಿ ಕರೆದೀವಿ ಸ್ನೇಹಿತರೆ. ಆ ಉಭಯ ಪ್ರಧಾನ ಸಮಾಸದಲ್ಲಿ ನಮಗೆ ಎಲ್ಲ ಪದಗಳು ಕೂಡ ಏನಾಗಿರ್ತಾವೆ ಅಂದರೆ ಮುಖ್ಯವಾಗಿರ್ತಾವೆ. ಇದನ್ನು ನಾವು ಬಿಡಿಸಿ ಬರೆದಾಗ ಅಂತ ಕೇಳಿದಾಗ ರಾಮ ಲಕ್ಷ್ಮಣ ಭರತ ಈ ರೀತಿಯಾಗಿ ಬರಿಬಾರ್ದು. ಯಾಕಂದರೆ ಅಲ್ಲಿ ಇವೆಲ್ಲವೂ ನಾಮ ಪ್ರಕೃತಿಗಳದಾವೆ. ಇವು ನಾಮ ಪದದ ರೂಪದಾಗ ಬರಿಬೇಕು ನೋಡ್ರಿ. ರಾಮ ನು ಅಂತಕ್ಕಂಥದ್ದು ನಾಮಪದ ಇದೆ, ಲಕ್ಷ್ಮಣನು ಅಂತಕ್ಕಂಥದ್ದು ನಾಮಪದ ಇದೆ, ಭರತನು ಅಂತಕ್ಕಂಥದ್ದು ಕೂಡ ನಾಮಪದ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಬಿ ಅಂಥೇಳಿ. ಸರಿಯಾದ ಉತ್ತರ ಯಾವುದು? ಬಿ ಅಂಥೇಳಿ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಹಾಂ, ಇಲ್ಲಿದೆ ನೋಡ್ರಿ, ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಏಕೋನ ಇದು ಯಾವ ಸಂಧಿ ಪದವಾಗಿದೆ ಅಂಥೇಳಿ. ಏಕೋನ ಇದು ಯಾವ ಸಂಧಿ ಪದವಾಗಿದೆ ಅಂತ ಕೇಳಿದರೆ ಇದು ವೃದ್ಧಿ ಸಂಧಿ ಅಂತ ಕೊಟ್ಟಿದ್ದಾರೆ, ಎಣ್ ಸಂಧಿ ಅಂತ ಕೊಟ್ಟಿದ್ದಾರೆ, ಗುಣ ಸಂಧಿ ಅಂತ ಕೊಟ್ಟಿದ್ದಾರೆ, ಲೋಪ ಸಂಧಿ ಅಂಥೇಳಿ ಕೂಡ ಕೊಟ್ಟಿದ್ದಾರೆ. ಇವು 3 ಏನಪ್ಪ ಅಂತ ಕೇಳಿದರೆ ಫಸ್ಟ್ ಸಂಸ್ಕೃತ ಸಂಧಿಗಳು ಅಂತಕ್ಕಂಥದ್ದು ನೆನಪಿರಬೇಕು. ಇವು 3 ಏನಿವು ಸಂಸ್ಕೃತ ಸ್ವರ ಸಂಧಿಗಳು, ಇದೊಂದು ಕನ್ನಡ ಸ್ವರ ಸಂಧಿ. ಈ ಸಂಧಿಗಳು ಅಂದಾಗ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳಂತ ಬರ್ತಾವ. ಈ ಸ್ವರ ಸಂಧಿಗಳಲ್ಲಿಯೂ ಕೂಡ ಕನ್ನಡ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ಸ್ವರ ಸಂಧಿಗಳು ಅಂತ ಬರ್ತಾವೆ. ಕನ್ನಡ ಸ್ವರ ಸಂಧಿಗಳು ಯಾವಪ್ಪ ಅಂತ ಕೇಳಿದರೆ ಲೋಪ ಸಂಧಿ ಮತ್ತೊಂದು ಆಗಮ ಸಂಧಿ ಅಂಥೇಳಿ. ಒಂದು ಲೋಪ, ಇನ್ನೊಂದು ಆಗಮ ಅಂಥೇಳಿ. ಸಂಸ್ಕೃತದಲ್ಲಿ ಬಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಇಲ್ಲಿ ಈ ಸಂಧಿ ಪದ ಯಾವುದು ಅಂಥೇಳಿ ನಾವು ಅರ್ಥೈಸ್ಕೊಳ್ಬೇಕಾದ್ರೆ ಫಸ್ಟ್ ಏನು ನೋಡ್ಬೇಕಪ್ಪ ಅಂತ ಕೇಳಿದರೆ, ವೃದ್ಧಿ ಸಂಧಿ ಅಂದಾಗ ಏನಿರ್ತಾವಪ್ಪ ಅಂದರೆ ವೃದ್ಧಾಕ್ಷರಗಳು ಅಥವಾ ವೃದ್ಧಿ ಸಂಧಿಗಳು. ನೀವು ಐ ಮತ್ತು ಔ ಪದಗಳು ಬರ್ತಿದ್ವು ಅಂದರೆ, ಸಂಧಿ ಪದದಲ್ಲಿ ಐ ಮತ್ತು ಔ ಅಕ್ಷರಗಳು ಬರ್ತಿದ್ವು ಅಂದರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಆಗಿರ್ತೈತಿ. ಸಿಂಪಲ್ ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ. ಐ ಮತ್ತು ಔ ಇದರಲ್ಲಿ ಐತೆನಾ? ಇಲ್ಲ. ಇಲ್ಲ ಅಂದರೆ ಇದು ವೃದ್ಧಿ ಸಂಧಿ ಆಗಕ್ಕೆ ಸಾಧ್ಯ ಇಲ್ಲ. ಗುಣಸಂಧಿ ಅಂದರೆ ಸಿಂಪಲ್ ನೆನಪಿಟ್ಕೊಳ್ಬೇಕು. ಯ ಮತ್ತು ವ ಒತ್ತಕ್ಷರ ರೂಪದಾಗ ಬಂದು ಅಂದರೆ ಅದು ಎಣ್ ಸಂಧಿ ಅಂಥೇಳಿ. ಯ ಮತ್ತು ವ ಒತ್ತಕ್ಷರ ರೂಪದಾಗ ಬಂದು ಅಂದರೆ ಅವು ಯಾವ ಸಂಧಿ ಆಗಿರ್ತಾವೆ? ಎಣ್ ಸಂಧಿ. ಉದಾಹರಣೆಗೆ ಜಾತ್ಯ ತೀತ. ನೀವು ಎಷ್ಟೋ ಪುಸ್ತಕದಲ್ಲಿ ತಾ ಇಳಿಸಿರ್ತಕ್ಕಂಥದ್ದು ನೋಡಿರ್ತೀರಿ, ಜಾತ್ಯ ತೀತ ಅಂತೇಳಿ. ಇದು ಜಾತ್ಯತೀತ ಅಲ್ಲ, ಜಾತ್ಯತೀತ ಅಂಥೇಳಿ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಯ ಒತ್ತಕ್ಷರ ಬಂದಿದೆಯಲ್ಲ, ಈ ಒತ್ತಕ್ಷರ ರೂಪದಲ್ಲಿ ಇರ್ತಕ್ಕಂತಹ ಪದಗಳು ಯಾವ ಸಂಧಿಗೆ ಆಗಿರ್ತಾವೆ? ಎಣ್ ಸಂಧಿಗೆ ಆಗಿರ್ತಾವೆ. ಇನ್ನು ಗುಣಸಂಧಿಗೆ ಬಂದ್ರಿ ಅಂದರೆ ಎ ಮತ್ತು ಓ ಅಕ್ಷರಗಳು ಬಂದು ಅಂದರೆ ಅದು ಯಾವ ಸಂಧಿ ಆಗಿರ್ತೈತಪ್ಪ ಅಂತ ಕೇಳಿದರೆ ಗುಣಸಂಧಿ ಆಗಿರ್ತೈತಿ. ಏನೇನು ಬಂದರೆ ಎ ಮತ್ತು ವ ಅಕ್ಷರಗಳು ಬಂದು ಅಂದರೆ ಅದು ಗುಣಸಂಧಿ ಆಗಿರ್ತೈತಿ ಸ್ನೇಹಿತರೆ. ಉದಾಹರಣೆಗೆ ನೋಡ್ರಿ, ಪೂರ್ವ ಪದದಲ್ಲಿ ಮತ್ತು ಉತ್ತರ ಪದ ಅಂತ ಬಳಸ್ತೀವಿ. ಲಾಸ್ಟ್ ಬರ್ತಕ್ಕಂಥದ್ದು ಸಂಧಿ ಪದ ಅಂಥೇಳಿ. ಪೂರ್ವ ಪದದೊಳಗೆ ಅ ಮತ್ತು ಆ ಇದ್ದು, ಉತ್ತರ ಪದದಲ್ಲಿ ಇ ಈ ಉ ಉ ರು ಅಕ್ಷರಗಳೇನಾದರೂ ಬಂದು ಅಂದರೆ ಇಲ್ಲೇ ಏನಾಗತ್ತಪ್ಪ ಅಂತಂದ್ರೆ ಅ ಕಾರಗಳ ಮುಂದೆ ಈ ಕಾರಗಳು ಬಂದಾಗ ಎ ಕಾರವು,
ಅಕಾರಗಳ ಮುಂದೆ ಉಕಾರಗಳು ಬಂದಾಗ ಓಕಾರವು, ಅಕಾರಗಳ ಮುಂದೆ ರೂಕಾರ ಬಂದಾಗ ಅರ್ಕಾರವು ಬರುತ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಇದನ್ನು ನಾವು ಬಿಡಿಸಬೇಕು. ಇದನ್ನು ಏನಂತ? ಏಕ ಪ್ಲಸ್ ಊನ ಅಂತೇಳಿ ಇದೇನಾಗತ್ತೆ ಈಗ? ಏಕೋನ ಅಂತೇಳಿ. ಇಲ್ಲಿ ಯಾವ ಅಕ್ಷರ ಬಂತು? ಓಕಾರ. ನಮ್ಮ ನಿಯಮ ಏನು ಹೇಳ್ತೈತಿ? ಎ ಮತ್ತು ಓ ಅಕ್ಷರಗಳು ಬಂದು ಅಂದರೆ ಅದು ಯಾವ ಸಂಧಿ ಆಗಿರ್ತದೆ ಸ್ನೇಹಿತರೆ? ಗುಣಸಂಧಿ ಅಂತೇಳಿ. ಹಾಗಾದರೆ ಲೋಪಸಂಧಿ ಅಂದರೆ ಏನಿರ್ತೈತಿ? ಸಿಂಪಲ್. ಲೋಪಸಂಧಿ ಒಳಗೆ ಏನಪ್ಪ ಅಂತ ಕೇಳಿದರೆ, ಸ್ವರದ ಮುಂದೆ ಸ್ವರವು ಬಂದು, ಎದರ ಮುಂದೆ ಏನು ಬಂದು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಕ್ಷರ ಲೋಪವಾಗಿ ಉತ್ತರ ಪದದ ಅಕ್ಷರ ಪ್ರಧಾನವಾಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ? ಲೋಪಸಂಧಿ ಅಂತ ಕರಿತೀವಿ. ಲೋಪಸಂಧಿ ಅಂಥೇಳಿ. ಈಗ ಉದಾಹರಣೆಗೆ ಊರು ಪ್ಲಸ್ ಊರು, ಊರೂರು, ಇದನ್ನು ಯಾಕೆ ತೊಗೊಂಡ್ಯಪ್ಪ ಅಂತ ಕೇಳಿದರೆ ಇದು ಸಂಸ್ಕೃತ ಸ್ವರ ಸಂಧಿಗೂ ಕೂಡ ಆಗ್ಬೋದು ಉದಾಹರಣೆ ಅಂತೇಳಿ ಎಷ್ಟೋ ಜನ ತಲೆ ಕೆಡಿಸ್ಕೊಂಡಿರ್ತೀರಿ. ಇದು ಸಂಸ್ಕೃತ ಸ್ವರ ಸಂಧಿಗೆ ಉದಾಹರಣೆ ಆಗಲ್ಲ. ಯಾಕೆ ಆಗಲ್ಲ ಅಂತ ಕೇಳಿದರೆ, ಊರು ಅಂತಕ್ಕಂಥದ್ದು ಕನ್ನಡ ಪದ, ಊರು ಅಂತಕ್ಕಂಥದ್ದು ಕನ್ನಡ ಪದ, ಇಲ್ಲಿ ಊ ಇದೆ, ಇಲ್ಲಿಯೂ ಕೂಡ ಊ ಇದೆ. ಆದರೆ ಈ ಊ ಲೋಪವಾಗಿ ಯಾವ ಪ್ರಧಾನವಾಗಿ ಬಂದೈತಿ? ಇಲ್ಲೇ ದೀರ್ಘ ಸ್ವರವು ಪ್ರಧಾನವಾಗಿ ಬಂದಿರುವುದರಿಂದ ಇದನ್ನು ನಾವು ಏನಂತ ಕರಿತೀವಿ? ಲೋಪಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ 4 ಸಂಧಿ ಬಗ್ಗೆ ನಾವು ಏನು ಮಾಡಿದ್ದೀವಿ ನೋಡಿದ್ದೀವಿ. ಅದರ ಜೊತೆಗೆ ಏಕೋನ್ ಅಂತಕ್ಕಂಥದ್ದು ಯಾವ ಸಂಧಿ ಸರಿಯಾಗಿರ್ತಕ್ಕಂಥದ್ದು? ಗುಣಸಂಧಿ. ನೆನಪಿಟ್ಕೋಬೇಕು. ವೃದ್ಧಿ ಸಂಧಿ ಅಂದರೆ ಐ ಮತ್ತು ಅವು ಅಕ್ಷರಗಳು ಪ್ರಧಾನವಾಗಿ ಬಂದಿರ್ತವೆ ಸಂಧಿ ಪದದಲ್ಲಿ. ಎಣ್ ಸಂಧಿ ಅಂದರೆ ಯ ಮತ್ತು ವ ಒತ್ತಕ್ಷರ ರೂಪದಲ್ಲಿ ಬಂದಿರ್ತಾವ. ಗುಣಸಂಧಿ ಅಂದರೆ ಎಣ್ ಸಂಧಿ ಅಂದರೆ ಯ ಮತ್ತು ವ ಒತ್ತಕ್ಷರ ರೂಪದಲ್ಲಿ ಬರ್ತಾವ. ಗುಣಸಂಧಿ ಅಂದರೆ ಎ ಮತ್ತು ವ ಏನು ಬರ್ತಾವ್ರಿ ಆ ಪದಗಳಲ್ಲಿ ಬರ್ತಾವ. ಲೋಪಸಂಧಿ ಅಂದರೆ ಪೂರ್ವ ಪದದ ಅಕ್ಷರ ಲೋಪವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸ್ನೇಹಿತರೆ? ಗುಣಸಂಧಿ ಅಂತ ಹೇಳಿ. ಎಸ್. ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದ ವಿಶೇಷತೆ ಈ ಎಲ್ಲ ಭಾಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸಮಗ್ರ ವ್ಯಾಕರಣಶಾಸ್ತ್ರ ಇರಲಿ, ಅಲಂಕಾರ ಶಾಸ್ತ್ರ, ಅಲಂಕಾರದಾಗ ಶಬ್ದಾಲಂಕಾರ, ಅರ್ಥಾಲಂಕಾರ, ಕಾವ್ಯ ಮೀಮಾಂಸೆ, ಛಂದಶಾಸ್ತ್ರ ಅಂತ ಬಂದರೆ ಮಾತ್ರಾಗಣ, ಅಕ್ಷರಗಣ, ಅಂಶಗಣವನ್ನು ಒಳಗೊಂಡಿರ್ತಕ್ಕಂಥದ್ದು. ಅದರ ಜೊತೆ ಗಣ, ಯತಿ, ಲಯದ ಬಗ್ಗೆ ಇರ್ತಕ್ಕಂಥದ್ದು. ಜನಪದ ಕಲೆಯದೊಳಗೆ ನೃತ್ಯ ಪ್ರಕಾರಗಳು ಬರ್ತಾವ, ಗಾದೆ ಮತ್ತು ಒಗಟುಗಳು ಬರ್ತಾವ, ಪಡೆ ನುಡಿಗಳು ಬರ್ತಾವ, ಆಡು ಭಾಷೆ, ಗ್ರಾಂಥಿಕ ಭಾಷೆ ಬರುತ್ತೆ. ಜೊತೆಗೆ ಏನು ಬರ್ತಾವಪ್ಪ ಅಂತ ಕೇಳಿದರೆ ನಮ್ಮ ಪ್ರಾದೇಶಿಕ ಭಾಷಾ ಭಿನ್ನತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಸಾಹಿತ್ಯ ಚರಿತ್ರೆ ಅಂತ ಬಂದರೆ ಪೂರ್ವದ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ನಡುಗನ್ನಡದಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ನಾವು ಮತ್ತೆ ಭಕ್ತಿಯುಗ, ದಾಸ ಸಾಹಿತ್ಯ, ಕುಮಾರವ್ಯಾಸ ಯುಗ ಅಂತ ಮಾಡ್ತೀವಿ. ಹೊಸಗನ್ನಡಕ್ಕೆ ಬಂದರೆ ಅಂದರೆ ನವೋದಯ ಸಾಹಿತ್ಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಭಾಗವನ್ನು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಯಾವುದೇ ಪಂಥಕ್ಕೂ ಒಳಪಡಲಾರದ ಬಹುಜನ ಸಾಹಿತ್ಯವನ್ನು ಕೂಡ ಏನು ಮಾಡ್ತೀವಿ? ಅಧ್ಯಯನ ಮಾಡ್ತೀವಿ. ಈ ಭಾಷಾಶಾಸ್ತ್ರ ಅಂತ ಬಂದಾಗ ತಸ್ತಮ ತದ್ಭವಗಳಿರಲಿ, ಸಮಾನಾರ್ಥಕ ನಾನಾರ್ಥಗಳಿರಲಿ, ವಿರುದ್ಧಾರ್ಥಗಳಿರಲಿ, ದೇಶೀಯ ಅನ್ಯ ದೇಶಗಳಾಗಿರ್ಬೋದು, ಇನ್ನೂ ಮುಂತಾದ ವಿಷಯಗಳ ಕರ್ನಾಟಕದ ವಿಶೇಷಗಳನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕ. ಈ ಪುಸ್ತಕದಲ್ಲಿ ಎಲ್ಲವುಗಳನ್ನು ಕೂಡ ನಾವೇನು ಮಾಡಿವಪ್ಪ ಅಂತ ಕೇಳಿದರೆ ಮೈಂಡ್ ಮ್ಯಾಪಿಂಗ್ ಆಧಾರದ ಮೇಲೆ ರೆಡಿ ಮಾಡಿದ್ದೀವಿ ಸ್ನೇಹಿತರೆ. ಇದರ ಸದುಪಯೋಗವನ್ನು ಪಡಿಸ್ಕೊಡ್ರಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಅನುಕರಣ ವ್ಯಯ ಅಂಥೇಳಿ. ಇದು ಅನುಕರಣ ವ್ಯಯ. ಇದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತೈತೆ ರೀ. ಅವ್ಯಯಗಳ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಅನುಕರಣ ವ್ಯಯ. ಏನ್ರಿ ಇದು ಅನುಕರಣ ವ್ಯಯ ಅಂದರೆ ಹೇಳಾಕತ್ತೈತೆ ಅದು ಅನುಕರಣೆ. ಈ ಅನುಕರಣ ವ್ಯಯದೊಳಗೆ ಏನಿರ್ತೈತೆ ಅಂದರೆ ಒಂದು ಸಪ್ಪಳು ಇರ್ತೈತಿ, ಬಿಟ್ರೆ ಹೊಳಪು ಇರ್ತೈತಿ. ಹೊಳಪು ಅನುಕರಣ ವ್ಯಯದಲ್ಲಿ. ಇನ್ನೊಂದು ಅನುಕರಣ ವ್ಯಯ ಥರನೇ ಇನ್ನೊಂದು ಬಳಸ್ತೀವಿ, ದ್ಯುರುಕ್ತಿ ಅಂಥೇಳಿ. ದ್ಯುರುಕ್ತಿ. ದ್ಯುರುಕ್ತಿ ಅಂದರೆ ಏನು? ದ್ವಿ ಅಂದರೆ ಎರಡು ಅಂಥೇಳಿ, ಉಕ್ತಿ ಅಂದ್ರೆ ಮಾತು ಅಂಥೇಳಿ, ಎರಡು ಮಾತು ಬರ್ತಕ್ಕಂಥದ್ದು. ಇನ್ನು ಜೋಡು ನುಡಿ ಅಂತ ಬರ್ತೈತಿ. ಜೋಡು ನುಡಿ ಅಂಥೇಳಿ. ಈ ಒಂದನ್ನು ಬಿಟ್ಟು ಒಂದಿರಂಗಿಲ್ಲ, ಅವು ಜೋಡು ನುಡಿ ಅಂಥೇಳಿ ಕರಿತೀವಿ. ಇಲ್ಲಿ ಸಪ್ಪಳ ಮತ್ತು ಹೊಳಪ ಅನುಕರಣವೇ ಆಗಿರ್ತೈತೆ ಅಂದರೆ ಇಲ್ಲಿ ಬೇಗ ಬೇಗ ಅನ್ನೋದ್ರಾಗ ಏನಾದರೂ ಸಪ್ಪಳ ಮತ್ತು ಹೊಳಪ ಐತೆನಾ? ಇಲ್ಲ. ತರುಲತೆ ಅನ್ನೋದ್ರಾಗ ಏನಾದರೂ ಹೊಳಪ ಸಪ್ಪಳ ಐತೆನಾ? ಇಲ್ಲ. ಮನೆ ಮಠ ಅನ್ನೋದ್ರಾಗ ಏನಾದರೂ ಸಪ್ಪಳ ಹೊಳಪ ಆಯ್ತೇನಾ? ಇಲ್ಲ. ಹಾಗಾದರೆ ಗುಡುಗುಡು ಅಂತಕ್ಕಂಥದ್ದು ಏನಿದು? ಸಪ್ಪಳವನ್ನು ಹೊಂದಿರತಕ್ಕಂಥದ್ದು ಗುಡುಗುಡು. ಮಳೆ ಹೆಂಗೆ ಬತ್ತೋ? ರಪ ರಪ. ಆನಂತರ ಸುಳು ಸುಳು, ಗಳಗಳ. ಆನಂತರ ಏನಪ್ಪ ಅಂತ ಕೇಳಿದ್ರೆ ಮಳ ಮಳ, ಬುರ್ರೆಂದು, ಬೊರ್ರನೆ, ಈ ರೀತಿಯಾಗಿ ಏನು ಬಳಸ್ತೀವೋ ಅಲ್ಲಿ ಸೌಂಡ್ ಮತ್ತು ಹೊಳಪ ಎರಡೂ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಅನುಕರಣವ್ಯಯ ಅಂತ ಕರಿತೀವಿ.
ಕೆಲಸದ ತೀವ್ರತೆಯನ್ನು ಹೆಚ್ಚಿಸೋಕ್ಕಾಗಿ ಒಂದೇ ಪದವನ್ನು 2 ಸಲ ಬಳಸ್ತಿದ್ದೀವಿ ಅಂದರೆ ಅದನ್ನು ನಾವೇನಂತ ಕರಿತೀವಿ, ದ್ಯುರುಕ್ತಿ ಅಂತ ಕರಿತೀವಿ. ಬೇಗ ಬೇಗ ಬಾ, ನಡಿ ನಡಿ, ನಿಲ್ಲು ನಿಲ್ಲು, ಹೋಗು ಹೋಗು, ಬಾ ಬಾ, ಕುಡಿ ಕುಡಿ, ತಿನ್ನು ತಿನ್ನು, ಮಲಗು ಮಲಗು, ಏಳು ಏಳು, ಈ ರೀತಿಯಾಗಿ ಪದಗಳನ್ನು ಬಳಸ್ತಿದ್ವಿ ಅಂದರೆ ಅದನ್ನು ನಾವೇನಂತ ಕರಿತೀವಿ, ದ್ಯುರುಕ್ತಿ ಅಂಥೇಳಿ ಕರಿತೀವಿ. ಹಾಗಾದರೆ ಜೋಡು ಪದ ಅಂದರೆ ಅಥವಾ ಜೋಡು ನುಡಿ ಅಂದರೆ ಏನು ಅಂತ ಕೇಳಿದರೆ, ಒಂದು ಪದವನ್ನು ಇನ್ನೊಂದು ಪದ ಬಿಟ್ಟಿರಂಗಿಲ್ಲ. ಈಗ ಉದಾಹರಣೆಗೆ ಮನೆ ಮಠ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ರೊಟ್ಟಿ ಗಿಟ್ಟಿ, ಶಾಲೆ ಗೀಲೆ, ಇದನ್ನು ಹೇಳಿದಾಗ ನೀವು ನೆನಪಿಟ್ಕೊಳ್ಬೇಕು. ಶಾಲೆ ಗೀಲೆ, ರೊಟ್ಟಿ ಗಿಟ್ಟಿ, ಸಂಧಿ ಗೊಂದಿ, ಈ ರೀತಿಯಾಗಿ ಗೀದಿಂದ ಪ್ರಾರಂಭ, ಉತ್ತರ ಪದದಲ್ಲಿ ಗೀದಿಂದ ಏನು ಪ್ರಾರಂಭ ಆಗ್ತಾವೋ ಆ ಪದಗಳಿಗೆ ಮತ್ತೊಂದು ಹೆಸರು ಕರಿತೀವಿ ಪ್ರತಿಧ್ವನಿ ಪದಗಳು ಅಂಥೇಳಿ. ಪ್ರತಿಧ್ವನಿ ಪದಗಳು ಅಂತೇಳಿ ಅಂದರೆ ಒಂದಕ್ಕೆ ಅರ್ಥ ಇದೆ, ಇನ್ನೊಂದಕ್ಕೆ ಅರ್ಥ ಇಲ್ಲ. ಅಥವಾ ಮಾತಿಗೊಂದು ಗೀತು ಪದ ಅಂತ ಕರಿತೀವಿ. ಯಾವ ಪದ ಅಂತ ಕರಿತೀವಿ? ಮಾತಿಗೊಂದು ಗೀತು ಪದ ಅಂಥೇಳಿ. ಅಂದರೆ ಗೀದಿಂದ ಪ್ರಾರಂಭ ಆಗ್ತಕ್ಕಂಥವು. ಇನ್ನೊಂದು ಬಳಸ್ತೀವಿ ಕ್ಯಾಚ್ ಹಿಡಿ. ಕ್ಯಾಚ್ ಅಂದರೂ ಒಂದೇ, ಹಿಡಿ ಅಂದ್ರೂ ಒಂದೇ. ಜಸ್ಟ್ ಈಗ ಬಂದೆ, ಜಸ್ಟ್ ಅಂದರೂ ಒಂದೇ, ಈಗ ಅಂದ್ರೂ ಒಂದೇ. ಕಿಕ್ ಒದೆ, ಕಿಕ್ ಅಂದರೂ ಒಂದೇ, ಒದೆ ಅಂದ್ರೂ ಒಂದೇ. ಈ ರೀತಿಯಾಗಿ ಒಂದು ಕನ್ನಡ ಒಂದು ಇಂಗ್ಲೀಷ್ ಪದವನ್ನು ಬಳಸ್ತಿದ್ರು ಕೂಡ ಅದು ಯಾವ ನುಡಿ ಆಗಿರ್ತೈತಪ್ಪ ಅಂತ ಕೇಳಿದ್ರೆ ಜೋಡು ನುಡಿ ಆಗಿರ್ತೈತಿ ಸ್ನೇಹಿತರೆ. ಇಲ್ಲಿ ಅನುಕರಣವ್ಯಯ ಅಂದರೆ ಏನಿರಬೇಕು? ಸಪ್ಪಳ ಮತ್ತು ಹೊಳಪಿರಬೇಕು. ದ್ಯುರುಕ್ತಿ ಅಂದರೆ ಕೆಲಸದ ತೀವ್ರತೆಗಾಗಿ ಒಂದೇ ಪದವನ್ನು ರಿಪೀಟ್ ಬಳಸಿರಬೇಕು. ಮತ್ತು ಇಲ್ಲಿ ಗುಡು ಗುಡು ಅಂತಕ್ಕಂಥದ್ದು ರಿಪೀಟ್ ಬಳಸಿವಿ, ಆದರೆ ಇಲ್ಲೇನಿಲ್ಲ, ತೀವ್ರತೆ ಇಲ್ಲ, ಇಲ್ಲಿ ಏನಿದೆ? ಸಪ್ಪಳಿದೆ. ಆನಂತರ ಜೋಡು ನುಡಿ ಅಂದರೆ ಏನು? ಒಂದು ಪದದ ಜೊತೆಗೆ ಇನ್ನೊಂದು ಪದವನ್ನು ಬಿಟ್ಟಿರಲಾರದಂತೆ ಬಳಸ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ? ಜೋಡು ನುಡಿ ಅಂತ ಕರಿತೀವಿ. ಇದು ಅನುಕರಣವ್ಯಯದಲ್ಲಿ ಉದಾಹರಣೆ ಆಗಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಡಿ ಅಂಥೇಳಿ, ಗುಡುಗುಡು ಅಂಥೇಳಿ. ಇದು ದಿಗ್ವಾಚಕಕ್ಕೆ ಉದಾಹರಣೆ ಅಂತೇಳಿ. ದಿಗ್ವಾಚಕ ಅಂದರೆ ಏನು? ದಿಕ್ಕುಗಳನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ? ದಿಗ್ವಾಚಕ ಅಂತ ಕರಿತೀವಿ. ನಿಮಗೆ ಅನ್ಬೋದು ಅತ್ಲಾ ಕಡೆ, ಇತ್ಲಾ ಕಡೆ, ಆ ಕಡೆ ಈ ಕಡೆ, ಮೇಲೆ ಕೆಳಗೆ, ಹಿಂದೆ ಮುಂದೆ, ಅತ್ತ ಇತ್ತ, ಈ ರೀತಿ ಪದಗಳನ್ನು ಕೊಟ್ಟು ಇದು ಯಾವ ವಾಚಕ ಅಂತ ಕೇಳ್ಬೋದು. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಏನು ಕೇಳೋಣಪ್ಪ ಅಂದರೆ ದಿಗ್ವಾಚಕ, ದಿಕ್ಕುಗಳನ್ನು ಸೂಚಿಸುವ ಪದಕ್ಕೆ ದಿಗ್ವಾಚಕ. ನಡುಗಲು ಅಂತಕ್ಕಂಥದ್ದು ಯಾವುದರ ದಿಕ್ಕು ಸೂಚಿಸಕತ್ತೆ ಅಂದೇನೆ? ಇಲ್ಲ. ಬಡಗಲು ಅಂತಕ್ಕಂಥದ್ದು ಒಂದು ದಿಕ್ಕನ್ನು ಸೂಚಿಸ್ತೈತಿ. ಕುಡುಗಲು ಅಂತಕ್ಕಂಥದ್ದು ದಿಕ್ಕು ಸೂಚಿಸಕ್ತಿಲ್ಲ. ತೆಕಲು ಅಂತಕ್ಕಂಥದ್ದನ್ನು ಕೂಡ ದಿಕ್ಕನ್ನು ಸೂಚಿಸಂಗಿಲ್ಲ. ಇಲ್ಲಿ ನೀವು ಕನ್ನಡದಲ್ಲಿ ಬಳಸ್ತಕ್ಕಂಥ ಪದಗಳು ನೋಡಿರಬೇಕು. ಮೂಡನ, ಪಡುವನ, ಪಡುವನ, ತೆಂಕನ, ಬಡಗಣ ಅಂಥೇಳಿ. ಮೂಡನ ಅಂದರೆ ಏನು? ಪಡುವನ ಅಂದರೆ ಏನು? ತೆಂಕನ ಅಂದರೆ ಏನು? ಬಡಗಣ ಅಂದರೆ ಏನು ಅಂಥೇಳಿ. ಈಗ ಮೂಡನ ಗಾಳಿ ಬೀಸಿತು, ಪಡುವನ ಗಾಳಿ ಬೀಸಿತು, ತೆಂಕನ ಗಾಳಿ ಬೀಸಿತು ಅಂಥೇಳಿ ಬರ್ತೀವಿ ನಾವು. ಪೂರ್ವ ಅಂದರೆ ಮೂಡನ, ಪಡುವನ ಅಂದರೆ ಪಶ್ಚಿಮ, ಬಡಗಣ ಅಂದರೆ ಉತ್ತರ, ತೆಂಕನ ಅಂದರೆ ದಕ್ಷಿಣ ಅಂಥೇಳಿ. ಇಲ್ಲಿ ಯಾವ ಪದವನ್ನು ಕೊಟ್ಟಾನಪ್ಪ ಅಂತ ಕೇಳಿದ್ರೆ ಬಡಗಲು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬಡಗಲು ಅಂತ ಕೇಳಿದ್ರೆ ಯಾವುದಪ್ಪ ಅಂತ ಕೇಳಿದ್ರೆ ಉತ್ತರ ದಿಕ್ಕು ಅಂಥೇಳಿ ತಿಳ್ಕೋಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ಮಾತ್ರಾಗಣದ ಬಂಧವಾಗಿದೆ ಅಂಥೇಳಿ. ಈ ಛಂದಸ್ಸು ಅಂತಕ್ಕಂಥ ಪದವನ್ನು ನಾವು ಪ್ರಯೋಗ ಮಾಡಿದಾಗ ಅದು ಪದ್ಯ ಮತ್ತು ಗದ್ಯ ಅಂತಕ್ಕಂಥ ಎರಡು ಭಾಗನ ಮಾಡಿದಾಗ ಪದ್ಯದ ಮೇಲೆ ಇರ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಛಂದಸ್ಸು ಅಂಥೇಳಿ ಕರಿತೀವಿ. ಆ ಛಂದಸ್ಸಿನಲ್ಲಿ ಗಣಗಳ ಆಧಾರದ ಮೇಲೆ 3 ರೀತಿಯ ಗಣಗಳನ್ನು ವಿಂಗಡಿಸ್ತೀವಿ. ಒಂದು ಮಾತ್ರಾಗಣ ಅಂಥೇಳಿ, ಮಾತ್ರಾಗಣ ಅಂಥೇಳಿ. 2 ಅಂಶಗಣ ಅಂಥೇಳಿ. 3 ಅಕ್ಷರಗಣ ಅಂಥೇಳಿ. ಅಕ್ಷರಗಣ. ಈ ಮಾತ್ರಾಗಣದ ಬಂಧಗಳಾವು ಅಂತೇಳಿ ಭಾಳ ಸಲ ಪ್ರಶ್ನೆ ಕೇಳಿದ್ದಾರೆ. ಮಾತ್ರಾಗಣದ ಬಂಧಗಳು ಯಾವುವು ಅಂದಾಗ ಅಲ್ಲಿ ಏನು ಬರ್ತಾವಂದ್ರೆ ಕಂದ ಪದ್ಯ ಅಂತ ಬರ್ತೈತಿ, ರಗಳೆ ಅಂತ ಬರ್ತೈತಿ, ಆನಂತರ ಷಟ್ಪದಿ ಅಂತ ಬರ್ತೈತಿ. ಷಟ್ಪದಿ. ಅಂಶಗಣ ಅಂತ ಬಂದಾಗ ಏನು ಬರ್ತಾವಪ್ಪ ಅಂತ ಕೇಳಿದ್ರೆ ಸಾಂಗತ್ಯ ಅಂತ ಬರ್ತೈತಿ, ತ್ರಿಪದಿ ಅಂಥೇಳಿ ಬರ್ತೈತಿ, ಏಳೆ ಅಂತ ಬರ್ತೈತಿ, ಮದನವತಿ ಅಂತ ಬರ್ತೈತಿ, ಅಕ್ಕರಗಳು ಅಂತ ಬರ್ತಾವ, ಗೀತಿಕೆ ಅಂಥೇಳಿ ಬರ್ತೈತಿ, ಆನಂತರ ವಸಂತ ಅಂತಕ್ಕಂಥದ್ದು ಬರುತ್ತೆ. ಈ ರೀತಿಯಾಗಿ ಅಂಶಗಣದೊಳಗೆ ಬರ್ತಾವೆ. ಯಾವುದನ್ನು ದ್ರಾವಿಡ ಛಂದಸ್ಸು ಅಂಥೇಳಿ ಕರೆದಾರೆ, ಯಾವುದನ್ನು ರಗಳೆಯಿಂದ ಹುಟ್ಟಿರ್ತಕ್ಕಂತಹ ಪ್ರಕಾರ ಯಾವುದು ಅಂಥೇಳಿ ಕೇಳಿದ್ದಾರೆ, ಖ್ಯಾತ ಕರ್ನಾಟಕ ವೃತ್ತಗಳು ಏನನ್ನು ಒಳಗೊಂಡಿದ್ದಾವೆ ಅಂಥೇಳಿ ಕೇಳಿದ್ದಾರೆ,
ಈ ಅಕ್ಷರಗಣಗಳು ಏನು ಹೊಂದ್ಯಾವಪ್ಪ ಅಂತ ಕೇಳಿದರೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂಥೇಳಿ. ಈ ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಖ್ಯಾತ ಕರ್ನಾಟಕ ವೃತ್ತಗಳು ಯಾವುವು ಅಂತ ಕೇಳಿದ್ದಾರೆ. ಒಂದು ಗುರುವಿನಿಂದ ಪ್ರಾರಂಭ ಆದರೆ ಯಾವುದು ವೃತ್ತ ಅಂತೇಳಿ ಕೇಳಿದ್ದಾರೆ. ಆನಂತರ ಕಂದ ಪದ್ಯ ಅಂದರೆ ಎಷ್ಟು ಸಾಲನ್ನು ಹೊಂದಿರತಕ್ಕಂಥದ್ದು, ರಗಳೆ ಅಂದರೆ ಎಷ್ಟು ಸಾಲನ್ನು ಹೊಂದಿರತಕ್ಕಂಥದ್ದು, ಷಟ್ಪದಿ ಅಂದರೆ ಎಷ್ಟು ಸಾಲನ್ನು ಹೊಂದಿರತಕ್ಕಂಥದ್ದು, ಸಾಂಗತ್ಯ ಅಂದರೆ ಎಷ್ಟು ಸಾಲು, ತ್ರಿಪದಿ ಅಂದರೆ ಎಷ್ಟು ಸಾಲು, ಏಳೆ ಅಂದರೆ ಎಷ್ಟು ಸಾಲು ಹೊಂದೈತಿ, ಮದನವತಿ ಅಂದರೆ ಎಷ್ಟು ಹೊಂದೈತಿ, ಅಕ್ಕರಗಳಂದ್ರೆ ಎಷ್ಟು ಹೊಂದ್ಯಾವ, ಗೀತಿಕೆ ಅಂದರೆ ಎಷ್ಟು ಹೊಂದಾವ, ಚಂದೋ ವಸಂತ ಅಂದರೆ ಎಷ್ಟು ಸಾಲುಗಳನ್ನು ಹೊಂದ್ಯಾವ ಅಂತೇಳಿ ಕೂಡ ಕೇಳಿದ್ದಾರೆ. ಖ್ಯಾತ ಕರ್ನಾಟಕ ವೃತ್ತಗಳನ್ನು ಎಷ್ಟು ಸಾಲುಗಳು ಹೊಂದಿದಾವ ಅಂತ ಕೇಳಿದಾವ. ಯಾವ ಅರ್ಧ ಸಮವೃತ್ತಗಳು, ಯಾವ ಸಮವೃತ್ತಗಳು, ಯಾವ ವಿಷಮ ವೃತ್ತಗಳು ಅಂತೂ ಕೂಡ ಇದ್ರ ಮೇಲೆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ನಮಗೆ ಈ ಪ್ರಶ್ನೆಗಳನ್ನು ವಿವರವಾಗಿರ್ತಕ್ಕಂಥ ಕ್ಲಾಸ್ಗಳಲ್ಲಿ ನೋಡೋಣ. ಜಸ್ಟ್ ಈಗ ಮಾತ್ರಾಗಣಗಳ ಬಂಧ ಯಾವುದು ಅಂತೇಳಿ ಕೇಳಿದರೆ ಅದರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಕಂದ ಪದ್ಯ ಅಂಥೇಳಿ. ಈ ಕಂದ ಪದ್ಯ ಏನಪ್ಪ ಅಂತ ಕೇಳಿದರೆ ಮಾತ್ರಾಗಣದ ಬಂಧ. ನಮ್ಮಲ್ಲಿ ಅತಿ ಹೆಚ್ಚು ಚಂಪು ಕಾವ್ಯಗಳಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಇದ್ರ ಮೇಲೆ ಈ ಕಂದ ಪದ್ಯ ಆಗಿರ್ಬೋದು, ಈ ಮಾತ್ರಾಗಣ ಆಗಿರ್ಬೋದು, ಅಂಶಗಣ ಆಗಿರ್ಬೋದು, ಅಕ್ಷರಗಣ ಆಗಿರ್ಬೋದು ಒಂದು ಕ್ಲಾಸಲ್ಲಿ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಈಗಿಷ್ಟು ಸಾಕು ಅಂತ ತಿಳ್ಕೊಂಡು ನಾವು ಮತ್ತೆ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕನ್ನಡದಲ್ಲಿರುವ ವಚನಗಳ ಸಂಖ್ಯೆ ಎಷ್ಟು ಅಂಥೇಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕನ್ನಡದಲ್ಲಿರ್ತಕ್ಕಂತಹ ವಚನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೀವು ನೆನಪಿಟ್ಕೊಳ್ಬೇಕು, ಕನ್ನಡದಲ್ಲಿರುವ ವಚನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು ಸರಿಯಾದ ಉತ್ತರ 2 ಅಂಥೇಳಿ. 2 ಯಾವಪ್ಪ ಅಂತ ಕೇಳಿದರೆ 1, 2 ಅಂಥೇಳಿ. ಒಂದು ಏಕವಚನ, ಇನ್ನೊಂದು ಬಹುವಚನ ಅಂಥೇಳಿ. ಕನ್ನಡದಲ್ಲಿ ಬಳಸ್ತಕ್ಕಂಥವು 2, ಒಂದು ಏಕವಚನ, ಇನ್ನೊಂದು ಬಹುವಚನ ಅಂಥೇಳಿ. ಕನ್ನಡವನ್ನು ಹೊರತುಪಡಿಸಿ ಒಂದು ಸಲ ಎಕ್ಸಾಮ್ದಾಗ ಕೇಳಿದರು ದ್ವಿವಚನ ಅಂತಕ್ಕಂಥದ್ದು ಕನ್ನಡದಲ್ಲಿ ಇಲ್ಲ ಅಥವಾ ಇದೆ ಅಂಥೇಳಿ. ದ್ವಿವಚನ ಅಂತಕ್ಕಂಥದ್ದನ್ನು ಕೂಡ ಬಳಕೆ ಮಾಡ್ತೀವಿ, ದ್ವಿವಚನ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ತೀವಿ, ಆದರೆ ಇದು ಕನ್ನಡದಲ್ಲಿಲ್ಲ, ಇದು ಸಂಸ್ಕೃತದಲ್ಲಿದೆ. ಹಾಗಾದರೆ ದ್ವಿವಚನವನ್ನು ಯಾವ ಸಂದರ್ಭದಲ್ಲಿ ಬಳಸ್ತೀವಪ್ಪ ಅಂತ ಕೇಳಿದರೆ ಪರ್ಟಿಕ್ಯುಲರ್ ಆಗಿ 2 ವಸ್ತುಗಳ ಬಗ್ಗೆ ಸೂಚಿಸಬೇಕಾದ್ರೆ ನಾವು ದ್ವಿವಚನವನ್ನು ಬಳಸ್ತೀವಿ. ಉದಾಹರಣೆಗೆ ನನ್ನ ಕಾಲೇ ಕಂಬ ಹಿಂಗೆ ಕೊಟ್ಟು ಕಾಲುಗಳು ಎಷ್ಟದಾವು 2 ಅದಾವು, ಕಣ್ಣುಗಳು, ಕೈಗಳು, ಕಿವಿಗಳು ಮತ್ತು ಮೂಗುಗಳು ಅನ್ನಬಾರ್ದು. ಅರ್ಥ ಆಗತ್ತೈತಲ್ಲ? ಅಂದರೆ ಪರ್ಟಿಕ್ಯುಲರಾಗಿ 2 ವಸ್ತುಗಳನ್ನು ಸೂಚಿಸ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ ದ್ವಿವಚನ ಅಂತ ಕರಿತೀವಿ. ಇನ್ನೊಂದು ನಿತ್ಯ ಬಹುವಚನ ಅಂತ ಬಳಸ್ತೀವಿ. ನಿತ್ಯ ಬಹುವಚನದಾಗ ಏನಪ್ಪ ಅಂತ ಕೇಳಿದರೆ ಅವತ್ತನ್ನು ಬದಲಾವಣೆನೇ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಅಕ್ಕಿಗಳು ಅಂತೀರೇನ ಅನ್ನಕ್ಕೆ ಬರಲ್ಲ. ನೀರುಗಳು ಅಂತೀರೇನ ಇಲ್ಲ. ಈ ರೀತಿಯಾಗಿರ್ತಕ್ಕಂಥವುಗಳನ್ನು ನಿತ್ಯ ಬಹುವಚನ ಅಂತ ಬಳಸ್ತೀವಿ. ಮತ್ತೊಂದು ಬಳಸ್ತೀವಿ ಗೌರವ ಸೂಚಕ ಬಹುವಚನ ಅಂಥೇಳಿ. ಇವುಗಳನ್ನು ಯಾವಕ್ಕೆ ಬಳಸ್ತೀವಪ್ಪ ಅಂತ ಕೇಳಿದ್ರೆ ಹುದ್ದೆಗಳಿಗೆ ಬಳಸ್ತೀವಿ. ಉದಾಹರಣೆಗೆ ಶಿಕ್ಷಕರು, ಆನಂತರ ನ್ಯಾಯಾಧೀಶರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಈ ರೀತಿಯಾಗಿ ಬಳಸಬೇಕಾದ್ರೆ ಗೌರವ ಸೂಚಕ ಬಹುವಚನವನ್ನು ಬಳಸ್ತೀವಿ. ಅದೇನೇ ಬಳಸ್ರಿ, ಆದರೆ ಕನ್ನಡದಲ್ಲಿರ್ತಕ್ಕಂತಹ ವಚನಗಳೆಷ್ಟು 2, ಒಂದು ಏಕವಚನ, ಇನ್ನೊಂದು ಬಹುವಚನ. ಭಾಳ ಸಲ ಕೇಳಿದ್ದಾರೆ ಸಂಬಂಧಗಳಿಗೆ ಬಳಸ್ತಕ್ಕಂಥ ವಚನ ಯಾವುದು ಅಂಥೇಳಿ. ಸಂಬಂಧಗಳಿಗೆ ನಾವು ಏನನ್ನು ಬಳಸ್ತೀವಿ ಅಂತ ಕೇಳಿದರೆ ಸಂಬಂಧಗಳಿಗೆ ನಾವು ಅಂದಿರು ಅಂತಕ್ಕಂತಹ ಪದವನ್ನು ಬಳಸ್ತೀವಿ. ಅಕ್ಕಂದಿರು, ಅಣ್ಣಂದಿರು, ತಮ್ಮಂದಿರು, ಈ ರೀತಿಯಾಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪತ್ರದ ಮುಖ್ಯ ಭಾಗಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಹೇಳಿ. ಪತ್ರದ ಮುಖ್ಯ ಭಾಗಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಪತ್ರದ ಮುಖ್ಯ ಆರಂಭ ಅಂದರೆ ಏನಪ್ಪ ಅಂದರೆ ನೀವು ಇಂದದಿಂದ ಸ್ಟಾರ್ಟ್ ಮಾಡ್ತಿರಲ್ಲ, ಅದು ಆರಂಭ ಆಗಿರ್ತೈತಿ. ಅಲ್ಲಿ ಮಾನ್ಯರೇ ಅಥವಾ ಅದರ ಪೂರ್ಣ ವಿಷಯ ಏನು ಸ್ಟಾರ್ಟ್ ಆಗಿರ್ತೈತೆ ಅದು ಪತ್ರದ ಒಡಲು ಆಗಿರ್ತೈತಿ. ಒಡಲು ಅಂದರೆ ಮುಖ್ಯ ಭಾಗ ಅಂಥೇಳಿ. ಒಕ್ಕಣೆ ಅಂದರೆ ಏನಪ್ಪ ಅಂದರೆ ನೀವು ಯಾರಿಗೆ ಬರೆಯಾಗ್ತೀರಿ ಅಂತಕ್ಕಂಥದ್ದು ಅದು ಒಕ್ಕಣೆ ಆಗಿರ್ತೈತಿ. ಪತ್ರದ ಮುಕ್ತಾಯ ಅಂದರೆ ಲಾಸ್ಟ್ ಬರಿತಕ್ಕಂಥದ್ದು ಆಗಿರ್ತೈತಿ. ಹಾಗಾದರೆ ಪತ್ರದ ಮುಖ್ಯ ಭಾಗಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಅದನ್ನು ನಾವು ಪತ್ರದ ಒಡಲು ಅಂಥೇಳಿ ಕರೆಯುತ್ತಾರೆ ಅಂಥೇಳಿ ಹಾಕಬೇಕು. ಹಾಗಾದರೆ ಸ್ನೇಹಿತರೆ, ಇಲ್ಲಿ ನಮ್ಮ ವ್ಯಾಕರಣ ಅಂತೇಳಿ ಬಂದಾಗ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವೇನು ಮಾಡಬೇಕಾಗತ್ತೆ, ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಬೋಧನಾಶಾಸ್ತ್ರದ ಬಗ್ಗೆನೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ಅಧ್ಯಯನವನ್ನು ಮಾಡಬೇಕಾಗತ್ತೆ. ಬೋಧನಾಶಾಸ್ತ್ರ ಇರಲಿ, ಈ ವ್ಯಾಕರಣ ಅಂಶ ಇರಲಿ. ಇನ್ನೂ ವ್ಯಾಕರಣ ಅಂಶದ ಬಗ್ಗೆ ಮತ್ತೆ ಮುಂದಿನ ವಿಡಿಯೋ ಕ್ಲಾಸ್ಗಳಲ್ಲಿ ಏನಾಗೋಣಪ್ಪ ಅಂತ ಕೇಳಿದರೆ ಭೇಟಿಯಾಗೋಣ ಸ್ನೇಹಿತರೆ. ಏನೇ ಇರಲಿ, ಹೇಗೆ ಇರಲಿ, ವಿಷಯವನ್ನು ಪರಿಪೂರ್ಣವಾಗಿ ತಿಳ್ಕೊಂಡು ನಾವು ಎಕ್ಸಾಮ್ಗಳಿಗೆ ಹೋದರೆ ನಮಗೆ SS ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ.
ನಾವು ವಿಷಯವನ್ನು ಅರ್ಧಂಬರ್ಧ ತಿಳ್ಕೊಂಡು ಎಕ್ಸಾಮಿಗೆ ಹೋದರೆ ಅಲ್ಲಿ ಯಶಸ್ಸು ಅಂತಕ್ಕಂಥದ್ದು ಒಂಚೂರು ನಮ್ಮಿಂದ ದೂರ ಆಗಕ್ಕೆ ಹೋಗತ್ತೆ. ನೀನು ಹೈಲೈಟ್ ಆಗಬೇಕು ಅಂಥೇಳಿ ಓದಕ್ಕೆ ಹೋಗಬೇಡ, ನೆಗ್ಲೆಕ್ಟ್ ಆಗ್ತೀಯ. ನೀನು ಪ್ರತಿಭೆಯಿಂದ ಓದು, ಯಶಸ್ಸು ಕಾಣ್ತೀಯ. ಯಾರು ಹೈಲೈಟ್ ಆಗಬೇಕಂತ ಓದ್ತಾರೋ ಜೀವನದಲ್ಲಿ ನೆಗ್ಲೆಕ್ಟ್ ಆಗಿರ್ತಕ್ಕಂಥದ್ದು ಉದಾಹರಣೆಗಳೇ ಜಾಸ್ತಿ. ಸ್ನೇಹಿತರೆ, ಏನೇ ಇರಲಿ, ಕನ್ನಡದ ಬಗ್ಗೆ ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂದೆ ಭೇಟಿಯಾಗೋಣ. ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿಯಾಗಿ ಮುಂದುವರಿಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.